ಹಲೋ ಸ್ನೇಹಿತರೆ, ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದೇ ರೀತಿ ಆನಿಮೆ ಅಪ್ಡೇಟ್ಸ್ ವೀಡಿಯೋಸ್ಗೋಸ್ಕರ ನಮ್ಮ ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು ಒನ್ ಪೀಸ್ನ 3ನೇ ಎಪಿಸೋಡಲ್ಲಿ ಇದ್ದೀವಿ. ನಾವು ಲಾಸ್ಟ್ ಎಪಿಸೋಡಲ್ಲಿ ನೋಡಿದ ಹಾಗೆ ನಮ್ಮ ಕ್ಯಾಪ್ಟನ್ ಮಾರ್ಗನ್ ತನ್ನ ಸೋಲ್ಜರ್ಸ್ಗೆ ಝೋರೋನ ಅಟ್ಯಾಕ್ ಮಾಡೋದಕ್ಕೆ ಹೇಳ್ತಾನೆ. ಆದರೆ ಅದಕ್ಕೆ ಅಡ್ಡವಾಗಿ ಬಂದು ನಮ್ಮ ಲೂಪಿ ನಿಲ್ತಾನೆ. ಇದನ್ನು ನೋಡಿದ ನಮ್ಮ ಸೋಲ್ಜರ್ಸ್ಗೆ ಶಾಕ್ ಆಗುತ್ತೆ. ಯಾರು ಇವನ್ನ ಬುಲೆಟ್ಸ್ ಕೂಡ ಏನೂ ಮಾಡ್ತಿಲ್ಲ, ಇವನ್ನ ಯಾವ ರೀತಿ ಸಾಯಿಸೋದು ಅಂತ. ಆದರೆ ನಮ್ಮ ಕ್ಯಾಪ್ಟನ್ ಮಾರ್ಗನ್ ಹೇಳ್ತಾನೆ, ಬುಲೆಟ್ಸ್ ಏನೂ ಮಾಡಲಿಲ್ಲ ಅಂದರೆ ಏನು, ನಮ್ಮ ಹತ್ರ ಕತ್ತಿಗಳಿವೆಯಲ್ಲ, ಕತ್ತಿಗಳಿಂದ ಅವನನ್ನು ಸೀಳಿಬಿಡಿ ಅಂತ ಹೇಳ್ತಾನೆ. ಸೊ ಇದರಿಂದ ಕೋಪಗೊಂಡ ನಮ್ಮ ಸೋಲ್ಜರ್ಸ್ ಕೂಡ ನಮ್ಮ ಲೂಪಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಅದೇ ಟೈಮಲ್ಲಿ ಲೂಪಿ ನಮ್ಮ ಝೋರೋನ ರಿಲೀಸ್ ಮಾಡ್ತಾನೆ. ರಿಲೀಸ್ ಆದ ಝೋರೋ ತನ್ನ 3 ಸ್ಪಾಟ್ ಸ್ಟೈಲಿಂದ ಎಲ್ಲ ಸೋಲ್ಜರ್ಸ್ನ ತಡೆದು ಹೇಳ್ತಾನೆ, ನಾನು ನಿನ್ನ ಟೀಮಲ್ಲಿ ಇರ್ಬೋದು, ಆದರೆ ನಾನು ಯಾವತ್ತು ನನ್ನ ಲಕ್ಷ್ಯವನ್ನು ಛೇದಿಸಲು ಓಡಾಡ್ತೀನಿ. ಅಂದರೆ ನಾನು ಈ ಪ್ರಪಂಚದಲ್ಲಿ ಅತ್ಯುತ್ತಮವಾದ ಸ್ವಾಟ್ಸ್ಮನ್ ಆಗಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರನೇ ನಾನು ಹೋರಾಡ್ತೀನಿ. ನಾನು ನಿನ್ನ ಟೀಮಲ್ಲಿದ್ದರೂ ಕೂಡ ನನ್ನ ಗುರಿಯನ್ನು ತಲುಪೋದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಲೂಪಿಗೆ ಹೇಳ್ತಾನೆ. ಅದಕ್ಕೆ ಲೂಪಿ ಹೇಳ್ತಾನೆ, ಓ ಪ್ರಪಂಚದಲ್ಲಿ ಅತ್ಯುನ್ನತವಾದ ಸ್ವಾಟ್ಸ್ಮನ್ನ, ಸರಿ ಸರಿ, ನನಗೂ ತುಂಬ ಇಷ್ಟ ಆಯಿತು ನೀನು ನನ್ನ ಟೀಮಲ್ಲಿ ಇರೋದು ಅಂತ ಹೇಳಿ ಓಕೆ ಮಾಡ್ತಾನೆ. ನಮ್ಮ ಲೂಪಿ ಮತ್ತು ಝೋರೋ ತಮ್ಮಲ್ಲಿದ್ದ ಪವರನ್ನು ಯೂಸ್ ಮಾಡಿ ಅಲ್ಲಿದ್ದ ಸೋಲ್ಜರ್ಸ್ನೆಲ್ಲ ಸೋಲಿಸ್ತಾರೆ. ಈಗ ನಮ್ಮ ಲೂಪಿ ನಮ್ಮ ಕ್ಯಾಪ್ಟನ್ ಮಾರ್ಗನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾನೆ. ಬಟ್ ನಮ್ಮ ಕ್ಯಾಪ್ಟನ್ ಮಾರ್ಗನ್ ಅದನ್ನು ತಡೆದು ಬಿಡ್ತಾನೆ. ಯಾಕಂದರೆ ಅವನ ಕೈಯಲ್ಲಿ ಒಂದು ಆಕ್ಸ್ ಇರುತ್ತೆ, ಅಂದರೆ ಗೊಡ್ಡಲಿ, ಅದನ್ನು ತನ್ನ ಕೈಯಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತಾನೆ. ಅದರಿಂದ ನಮ್ಮ ಲೂಪಿ ಅಟ್ಯಾಕ್ಸ್ನ ಅವನು ತಡಿತಿರ್ತಾನೆ. ಆದರೆ ನಮ್ಮ ಲೂಪಿ ತನ್ನ ಗಮ್ ಪವರನ್ನು ಯೂಸ್ ಮಾಡಿ ತನ್ನ ಕ್ಯಾಪ್ಟನ್ ಮಾರ್ಗನ್ನ ಕೆಳಗೆ ಬೀಳಿಸ್ಬಿಡ್ತಾನೆ. ಇದನ್ನು ನೋಡಿದ ಅಲ್ಲಿದ್ದ ಸೋಲ್ಜರ್ಸ್ಗೆಲ್ಲರೂ ಶಾಕ್ ಆಗುತ್ತೆ. ಯಾರು ಇವನು ನಮ್ಮ ಕ್ಯಾಪ್ಟನ್ನೇ ಸೋಲ್ಸ್ಬಿಟ್ನಲ್ಲ ಅಂತ. ಅದೇ ಟೈಮ್ಗೆ ಅಲ್ಲಿಗೆ ನಮ್ಮ ಕ್ಯಾಪ್ಟನ್ ಮಾರ್ಗನ್ನ ಮಗ ಎಲ್ಮೆಪ್ಪೋ ಬಂದು ತನ್ನ ಗನ್ನನ್ನು ಗುರಿಯಾಗಿ ಕೋಬಿಗೆ ಇಟ್ಟು ಹೇಳ್ತಾನೆ, ನಿಲ್ಲಿಸು, ಇಲ್ಲಾಂದ್ರೆ ಇವನ್ನ ಕೋಬಿನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಆದರೆ ನಮ್ಮ ಲೂಪಿ ನಿಲ್ಲಿಸದಿರ ಅಟ್ಯಾಕ್ ಮಾಡ್ತಾನೆ ಇರ್ತಾನೆ. ಆಗ ನಮ್ಮ ಎಲ್ಮೆಪ್ಪೋ ಹೇಳ್ತಾನೆ, ಏಯ್ ನಿಲ್ಲಿಸು, ಇಲ್ಲಾಂದ್ರೆ ಇವನ್ನ ಸಾಯಿಸ್ಬಿಡ್ತೀನಿ, ಇಲ್ಲಿ ನೋಡು ಅಂತ ಹೇಳ್ತಾನೆ. ಎಲ್ಮೆಪ್ಪೋ ಮಾತುಗಳನ್ನು ಕೇಳಿದ ಲೂಪಿ ಹೇಳ್ತಾನೆ, ನಿನಗೆ ಕೋಬಿ ಪವರ್ ಏನು ಅಂತ ಗೊತ್ತಿಲ್ಲ ಅಂತ ತನ್ನ ಗಮ್ ಪವರನ್ನು ಯೂಸ್ ಮಾಡಿ ತನ್ನ ಬಾಡಿನ ಸ್ಟ್ರೆಚ್ ಮಾಡಿ ಎಲ್ಮೆಪ್ಪಗೂ ಒಂದು ಕೊಡ್ತಾನೆ. ಲೂಪಿ ಹಿಂದೆ ಕ್ಯಾಪ್ಟನ್ ಮಾರ್ಗನ್ ಮೇಲೆ ಎದ್ದಿರ್ತಾನೆ. ಅಷ್ಟೇ ಅಲ್ಲದೆ ನಮ್ಮ ಲೂಪಿನ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗಿರ್ತಾನೆ ತನ್ನ ಆಕ್ಸಿಂದ. ಆದರೆ ಅದೇ ಟೈಮ್ಗೆ ಅಲ್ಲಿಗೆ ಬಂದ ನಮ್ಮ ಝೋರೋ ತಡೆದು ಅವನನ್ನು ಸೀಳ್ಬಿಡ್ತಾನೆ ತನ್ನ ಸ್ವಾಡ್ಸಿಂದ. ಆಗ ಮೊದಲನೇ ಬಾರಿಗೆ ನಮ್ಮ ಝೋರೋ ನಮ್ಮ ಲೂಪಿಗೆ, ಇದೆಲ್ಲ ನನಗೆ ಜುಜುಬಿ ಕ್ಯಾಪ್ಟನ್ ಅಂತ ಹೇಳ್ತಾನೆ. ಕ್ಯಾಪ್ಟನ್ ಅನ್ನೋ ಮಾತನ್ನು ಕೇಳಿದ ನಮ್ಮ ಲೂಪಿ ನಗ್ತಾನೆ. ಆದರೆ ನಮ್ಮ ಪಕ್ಕದಲ್ಲಿದ್ದ ಸೋಲ್ಜರ್ಸ್ ಎಲ್ಲ ಶಾಕಲ್ಲಿರ್ತಾರೆ. ಯಾಕಂದರೆ ಕ್ಯಾಪ್ಟನ್ ಮಾರ್ಗನ್ನ ನಮ್ಮ ಇಬ್ಬರು ಹುಡುಗರು, ಅಂದರೆ ಇನ್ನೂ ಚಿಕ್ಕ ಹುಡುಗರು ಲೂಪಿ ಮತ್ತು ಝೋರೋ ಇಬ್ಬರು ಸೇರಿಸಿ ಸೋಲಿಸ್ಬಿಟ್ಟಿರ್ತಾರೆ. ಇದೇ ಟೈಮಲ್ಲಿ ಅಲ್ಲಿದ್ದ ಸೋಲ್ಜರ್ಸ್ ಎಲ್ಲರೂ ಸಂತೋಷದಿಂದ ಕೂಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದರೆ ಅಲ್ಲಿ ಕ್ಯಾಪ್ಟನ್ ಮಾರ್ಗನ್ ಅವ್ರಿಗೆ ಅಷ್ಟೊಂದು ಟಾರ್ಚರ್ ಕೊಟ್ಟಿದ್ದ ಅನಿಸುತ್ತೆ. ಸೊ ಎಲ್ಲರೂ ಸಂತೋಷದಿಂದ ಇರ್ತಾರೆ ನಮ್ಮ ಸೋಲ್ಜರ್ಸು, ನಮ್ಮ ಕ್ಯಾಪ್ಟನ್ ಮಾರ್ಗನ್ ಸೋತಿದ್ದಕ್ಕಾಗಿ. ಈ ಕಡೆ ನಮ್ಮ ಝೋರೋ ಇವ್ರನ್ನೆಲ್ಲ ಫೈಟ್ ಮಾಡಿ ಸುಸ್ತಾಗಿ ಕೆಳಗಡೆ ಬೀಳ್ತಾನೆ. ಇದನ್ನು ನೋಡಿದ ಕೋಬಿ, ಏನಾಯಿತು ಝೋರೋ ಅಯ್ಯ ಅಂತ ಕೇಳ್ತಾನೆ. ಅದಕ್ಕೆ ನಮ್ಮ ಝೋರೋ ಹೇಳ್ತಾನೆ, ನನಗೆ ಹೊಟ್ಟೆ ಹಸಿತಿದೆ, ನಾನು 30 ದಿನದಿಂದ ಊಟನೇ ಮಾಡಲಿಲ್ಲ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಫಸ್ಟ್ ಎಪಿಸೋಡಲ್ಲಿ ಟ್ರೆಜರ್ ಎಲ್ಲ ತಗೊಂಡೋದ್ಲಲ್ವ ಆ ಚಿಕ್ಕ ಹುಡುಗಿ, ಇಬ್ಬರು ನ್ಯಾವಿ ಸೋಲ್ಜರ್ಸ್ನ ಕಟ್ಟಾಕಿ ಏನನ್ನ ಹುಡುಕ್ತಿರ್ತಾಳೆ. ಅವಳು ಏನು ಹುಡುಕ್ತಿರ್ತಾಳೆ ಅಂದರೆ ಒಂದು ಮ್ಯಾಪ್, ಅದು ಗ್ರ್ಯಾಂಡ್ ಲೈನಿಗೆ ಹೋಗೋಕ್ಕೆ ಒಂದು ಮ್ಯಾಪು. ಅದೇ ಟೈಮಲ್ಲಿ ಅವಳಿಗೆ ಆ ಜಾಗದಲ್ಲಿ ಒಂದು ಕಾಣಿಸುತ್ತೆ. ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ಒಂದು ಮ್ಯಾಪ್ ಇರುತ್ತೆ. ಬಟ್ ಅದರಲ್ಲಿ ಏನೋ ಬೇರೆ ಬರೆದಿರುತ್ತೆ, ಅದು ಮ್ಯಾಪ್ ಆಗಿರೋದಿಲ್ಲ. ಆ ಮ್ಯಾಪಲ್ಲಿ ಏನಿರುತ್ತೆ ಅಂದರೆ ಅದರಲ್ಲಿ ಕ್ಯಾಪ್ಟನ್ ಬಗಿ ಇರುತ್ತೆ. ಅವನಿಗೆ ಇನ್ನೊಂದು ಹೆಸರು ಇರುತ್ತೆ, ಅದೇ ಇಮಾರ್ಟಲ್ ಬಗಿ ಅಂತ. ಈ ಕಡೆ ಒಂದು ಹೋಟೆಲ್ನಲ್ಲಿ ನಮ್ಮ ಇಬ್ಬರು ಹೀರೋಸ್ ಅಂದರೆ ಲೂಪಿ ಮತ್ತು ಝೋರೋ ಹಾಗೆ ಕೋಬಿ ತುಂಬ ಚೆನ್ನಾಗಿ ತಿಂತಿರ್ತಾರೆ. ಕೋಬಿ ಇದ್ಕೊಂಡು ಥ್ಯಾಂಕ್ಸ್ ಹೇಳ್ತಾನೆ ಈ ಊಟ ಕೊಟ್ಟಿದ್ದಕ್ಕೆ. ಅದೇ ಟೈಮಲ್ಲಿ ಝೋರೋ ಕೇಳ್ತಾನೆ, ನಾನು ಬಿಟ್ಟು ನಿನ್ನ ಟೀಮಲ್ಲಿ ಇನ್ನು ಯಾರ್ಯಾರಿದ್ದಾರೆ ಅಂತ. ಅದಕ್ಕೆ ಲೂಪಿ ಹೇಳ್ತಾನೆ, ಈಗ ಸದ್ಯಕ್ಕೆ ನೀನೊಬ್ಬನೇ ನನ್ನ ಟೀಮಲ್ಲಿ ಇರೋದು ಅಂತ. ಅದಕ್ಕೆ ಝೋರೋ ಶಾಕ್ ಆಗಿ ಮತ್ತೊಂದು ವಿಷಯ ಹೇಳ್ತಾನೆ, ಹೋಗ್ಲಿ ನಿನ್ನ ಹತ್ರ ಪೈರೇಟ್ ಆಗೋದಕ್ಕೆ ಬೋಟ್ ಆದರೂ ಇದೆಯಾ ಅಂತ. ಆಗ ನಮ್ಮ ಲೂಪಿ ಒಂದು ಚಿಕ್ಕ ಬೋಟನ್ನು ತೋರಿಸ್ತಾನೆ. ಇದನ್ನೆಲ್ಲ ನೋಡಿದ ನಮ್ಮ ಝೋರೋಗೆ ಶಾಕ್ ಆಗುತ್ತೆ. ಆಗ ನಮ್ಮ ಝೋರೋ ಲೂಪಿನ ಕೇಳ್ತಾನೆ, ನೀನು ಯಾವ ಧೈರ್ಯದಲ್ಲಿ ಕಿಂಗ್ ಆಫ್ ದಿ ಪೈರೇಟ್ಸ್ ಆಗಬೇಕು ಅಂದ್ಕೊಂಡಿದ್ಯಾ? ನಿನ್ನ ಹತ್ರ ಟೀಮು ಇಲ್ಲ, ಒಂದು ದೊಡ್ಡದಾದ ಬೋಟು ಇಲ್ಲ, ಯಾವುದೂ ಇಲ್ಲದೆ ನೀನು ಯಾವ ರೀತಿ ಕಿಂಗ್ ಆಫ್ ದ ಪೈರೇಟ್ಸ್ ಆಗ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ನಮ್ಮ ಲೂಪಿ ಹೇಳ್ತಾನೆ, ಅದೆಲ್ಲ ಏನೂ ಬೇಕಾಗಿಲ್ಲ, ನೀನು ಒಬ್ಬನೇ ಸಾಕು ಅಂತ ಹೇಳ್ತಾನೆ. ಇದೇ ಟೈಮಲ್ಲಿ ಆ ಹೋಟೆಲಲ್ಲಿದ್ದ ಒಬ್ಬ ಚಿಕ್ಕ ಹುಡುಗಿ ನಮ್ಮ ಲೂಪಿನ ಕೇಳ್ತಾಳೆ, ಈಗ ನೀವು ಎಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀರಿ ಅಂತ. ಅದಕ್ಕೆ ನಮ್ಮ ಲೂಪಿ ಹೇಳ್ತಾನೆ, ಗ್ರೇಟ್ ಗ್ರ್ಯಾಂಡ್ ಲೈನ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀರಿ ಅಂತ. ಇದನ್ನು ಕೇಳಿದ ಕೋಬಿಗೆ ಶಾಕ್ ಆಗುತ್ತೆ. ಯಾಕೆ ಅಂದರೆ ಆ ಗ್ರೇಟ್ ಗ್ರ್ಯಾಂಡ್ ಲೈನ್ ತುಂಬ ಡೇಂಜರಸ್. ಅದರಿಂದ ಆ ಹುಡುಗಿ ನಮ್ಮ ಕೋಬಿನ ಕೇಳ್ತಾಳೆ, ಯಾಕೆ ಇಷ್ಟೊಂದು ಭಯ ಬೀಳ್ತಾ ಇದೆಯಾ, ಅದರಲ್ಲಿ ಏನಿದೆ ಅಂತದ್ದು ಅಂತ ಕೇಳಿದಾಗ ನಮ್ಮ ಕೋಬಿ ಹೇಳ್ತಾನೆ, ಈ ಭೂಮಿ ಮೇಲೆ 2 ಸಮುದ್ರ ಇದೆ, ಅದರ ಮಧ್ಯದಲ್ಲಿ ಒಂದು ರೆಡ್ ಲೈನ್ ಅಂತ ಒಂದು ಭೂಭಾಗ ಇದೆ. ಆ ರೆಡ್ ಲೈನ್ನ ಮಧ್ಯದಲ್ಲಿ ಒಂದು ನಗರವಿದೆ. ಆ ನಗರದ ಬಲಭಾಗಕ್ಕೆ ಹೋಗೋ ಜಾಗವನ್ನೇ ನಾವು ಗ್ರೇಟ್ ಗ್ರ್ಯಾಂಡ್ ಲೈನ್ ಅಂತ ಕರಿತೀವಿ ಅಂತ ಕೋಬಿ ಹೇಳ್ತಾನೆ. ಕೇವಲ ಇಬ್ಬರು ಟೀಮ್ ಮೇಟ್ಸ್ ಅಲ್ಲಿಗೆ ಹೋಗೋದು ತುಂಬಾ ಕಷ್ಟ, ಅದು ತುಂಬಾ ಡೇಂಜರಸ್ ಜಾಗ. ಹಾಗೆ ಮುಂದುವರಿಸ್ತಾ ನಮ್ಮ ಕೋಬಿ ಹೇಳ್ತಾನೆ, ಅಲ್ಲಿಗೆ ಒಬ್ಬ ಪೈರೇಟ್ ಹೋಗಿದ್ದ, ಅವನ ಹೆಸರೇ ಗೋಲ್ಡಿ ರಾಜರ್.
ಅವನೇ ಕಿಂಗ್ ಆಫ್ ದಿ ಪೈರೇಟ್ಸ್ ಆಗಿದ್ದು ಕೊನೆಯಲ್ಲಿ ಅವನ ಸಾಯೋ ಕ್ಷಣಗಳಲ್ಲಿ ಅವನ ಒಂದು ಮಾತನ್ನು ಹೇಳ್ತಾನೆ. ಅದೇನು ಅಂದರೆ ತನ್ನ ಎಲ್ಲ ಸಂಪತ್ತನ್ನು ಅಂದರೆ ತನ್ನ ಎಲ್ಲ ಟ್ರೆಷರನ್ನು ಒಂದು ಜಾಗದಲ್ಲಿ ಇಟ್ಟಿದ್ದೀನಿ, ಅದೇ ಒನ್ ಪೀಸ್ ಅಂತ ಹೇಳಿ ಸತ್ತೋಗ್ತಾನೆ. ಸೊ ಅದರಿಂದ ಅಲ್ಲಿಗೆ ಹೊಸ ಪೈರೇಟ್ಸ್ ಎಲ್ಲರೂ ಅಲ್ಲಿಗೆ ಹೋಗೋದಕ್ಕೆ ನಿರ್ಧಾರ ಮಾಡಿಕೊಂಡು ಆ ಕಡೆ ಹೋಗ್ತಾರೆ. ಆದರೆ ಕಡಲು ತುಂಬ ಕ್ರೂರಿ. ಆ ಜಾಗ ಈಗ ಪೈರೇಟ್ಗಳ ಸಮಾಧಿ ಅಥವಾ ಪೈರೇಟ್ಗಳ ಸ್ಮಶಾನ ಎಂದೇ ಕರೆಯಲ್ಪಡ್ತಿದೆ ಅಂತ ನಮ್ಮ ಕೋಬೆ ಹೇಳ್ತಾನೆ. ಆಗ ನಮ್ಮ ಲೂಪಿ ಹೇಳ್ತಾನೆ, ಅದು ಹೇಗೆ ಇರಲಿ ಎಲ್ಲೇ ಇರಲಿ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಝೋರೋ ಕೂಡ ಹೇಳ್ತಾನೆ, ನಮಗೆ ಬೇರೆ ಮಾರ್ಗನೇ ಇಲ್ಲ, ಅಲ್ಲಿಗೆ ಹೋಗಲೇಬೇಕು ಅಂತ ನಮ್ಮ ಝೋರೋ ಹೇಳ್ತಾನೆ. ಅದೇ ಟೈಮ್ಗೆ ಆ ಹೋಟೆಲ್ಗೆ ಕೆಲವೊಬ್ಬರು ನ್ಯಾವಿ ಆಫೀಸರ್ಸ್ ಬರ್ತಾರೆ. ಅದರಲ್ಲಿ ಒಬ್ಬ ಬಂದು ಕೇಳ್ತಾನೆ, ಸಮುದ್ರಗಳರಂದ್ರೆ ನೀವೇನಾ ಅಂತ. ಅದಕ್ಕೆ ನಮ್ಮ ಲೂಪಿ ಕೂಡ ಹೇಳ್ತಾನೆ, ಹೌದು ಸರ್ ನಾವೇ ಅಂತ ಹೇಳ್ತಾನೆ. ಅಲ್ಲಿಗೆ ಬಂದು ಒಬ್ಬ ಆಫೀಸರ್ ಹೇಳ್ತಾನೆ, ಸರಿ ಆದರೂ ಪರವಾಗಿಲ್ಲ, ನೀವು ಇಲ್ಲಿಂದ ಹೊರಟು ಬಿಡಿ, ನೀವು ನಮಗೆ ತುಂಬ ವೆಲ್ಪನ್ನು ಮಾಡಿದ್ದೀರಾ, ನಮ್ಮ ಕ್ಯಾಪ್ಟನ್ ಮಾರ್ಗನ್ನ ಸೋಲಿಸಿ ನೀವು ಎಷ್ಟು ಬೇಗ ಇಲ್ಲಿಂದ ಹೊರಟ್ರೆ ನಿಮಗೆ ಅಷ್ಟು ಒಳ್ಳೇದು ಅಂತ ಹೇಳ್ತಾನೆ, ಇಲ್ಲಾಂದ್ರೆ ನಾವು ನಿಮ್ಮನ್ನ ಕೈದು ಮಾಡಬೇಕಾಗುತ್ತೆ ಅಂತ ಹೇಳ್ತಾನೆ. ಸರಿ ಆಯ್ತು ಅಂತ ನಮ್ಮ ಲೂಪಿ ಮತ್ತೆ ಝೋರೋ ಅಲ್ಲಿಂದ ಹೊರಡೋದಕ್ಕೆ ರೆಡಿ ಆಗ್ತಾರೆ. ಬಟ್ ನಮ್ಮ ಕೋಬಿ ಅಲ್ಲೇ ನಿಂತಿರ್ತಾನೆ. ಆಗ ಆ ನ್ಯಾವಿ ಆಫೀಸರ್ ನಮ್ಮ ಕೋಬಿನ ಕೇಳ್ತಾನೆ, ನೀನು ಅವ್ರ ಜೊತೆ ಬಂದಿದ್ದೋನೆ ಅಲ್ವಾ ಅಂತ. ಅದಕ್ಕೆ ಏನು ಉತ್ತರ ಹೇಳದೆ ನಮ್ಮ ಕೋಬಿ ಬೆವರುತ್ತಾ ನಿಂತಿರ್ತಾನೆ. ಆ ಆಫೀಸರ್ ಈ ಕಡೆ ತಿರುಗಿ, ಇವನು ನಿಮ್ಮೋನ ಅಂತ ನಮ್ಮ ಲೂಪಿನ ಕೇಳ್ತಾನೆ. ಆಗ ನಮ್ಮ ಲೂಪಿ ಹೇಳೋದಕ್ಕೆ ಶುರು ಮಾಡ್ತಾನೆ. ಅದೇನು ಅಂದ್ರೆ ಇವನು ಈ ಸಮುದ್ರದಲ್ಲಿ ಒಬ್ಬ ದಪ್ಪದಾದ ಒಬ್ಬ ಪೈರೇಟ್ ಇದ್ಲು, ಅವಳ ಹೆಸರು ಆಲ್ಬಿಡ, ಅವಳ ಹತ್ರ ಇವನು ಅಂತ ಹೇಳಿ ಏನು ಹೇಳಿಬಿಡ್ಲ ಅಂತ ಸಣ್ಣದಾಗಿ ನಮ್ಮ ಕೋಬಿ ಕಿವಿಯಲ್ಲಿ ಹೇಳ್ತಾನೆ. ಇದಕ್ಕೆ ಕೋಪಗೊಂಡ ನಮ್ಮ ಕೋಬಿ ನಮ್ಮ ಲೂಪಿನ ಒಂದಿಗೆ ಹೊಡಿತಾನೆ. ಯಾಕೆ ಅಂದರೆ ಇವನು ಪೈರೇಟ್ ಹತ್ರ ಕೆಲಸ ಮಾಡ್ತಿದ್ದಾನೆ ಅಂತ ಗೊತ್ತಾದರೆ ನಮ್ಮ ಕೋಬಿಗೆ ನ್ಯಾವಿಯಲ್ಲಿ ಸೇರಲು ಅವಕಾಶ ಇರೋದಿಲ್ಲ. ಸೊ ಇದರಿಂದ ಕೋಪಗೊಂಡ ನಮ್ಮ ಕೋಬಿ ಲೂಪಿನ ಒಂದು ಹೊಡಿತಾನೆ. ಆಗ ನಮ್ಮ ಲೂಪಿ ಕೂಡ ಈಗ ನನ್ನನ್ನೇ ಹೊಡೆದ್ಬಿಟ್ಟಿಯಾ ಅಂತ ನಮ್ಮ ಕೋಬಿನ ಚೆನ್ನಾಗಿ ಹೊಡೆದು ಬಿಡ್ತಾನೆ. ಇದನ್ನೆಲ್ಲ ನೋಡಿದ ನಮ್ಮ ಝೋರೋ ನಗ್ತಾ ಇರ್ತಾನೆ. ಯಾಕೆ ಅಂದರೆ ನಮ್ಮ ಕೋಬಿ ನಮ್ಮ ಲೂಪಿ ಜೊತೆ ಇದ್ದಾನೆ ಅಂತ ನಮ್ಮ ನ್ಯಾವಿ ಆಫೀಸರ್ಗೆ ಗೊತ್ತಾದರೆ ಅವರು ನ್ಯಾವಿಯಲ್ಲಿ ಸೇರಲು ನಮ್ಮ ಕೋಬಿಗೆ ಅವಕಾಶ ಕೊಡೋದಿಲ್ಲ ಅಂತ ನಮ್ಮ ಲೂಪಿ ಬೇಕಾಗಿ ಮಾಡಿರ್ತಾನೆ. ತನ್ನ ಸ್ನೇಹಿತನಿಗೋಸ್ಕರ ಅವನು ಇದೆಲ್ಲ ಮಾಡಿರ್ತಾನೆ. ನಮ್ಮ ಲೂಪಿ ಕೋಬಿನ ಹೊಡಿತಿರೋದನ್ನ ನೋಡಿದ ನ್ಯಾವಿ ಆಫೀಸರ್, ಅವನಿಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ನನಗೆ ಈಗ ಗೊತ್ತಾಯ್ತು, ನೀವು ಈಗ ಇಲ್ಲಿಂದ ಹೊರಡಬೇಕು, ಇಲ್ಲಾಂದ್ರೆ ನಾನು ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ ಅಂತ ಹೇಳ್ತಾನೆ. ಆಗ ನಮ್ಮ ಕೋಬಿಗೂ ಕೂಡ ಅರ್ಥ ಆಗುತ್ತೆ ನಮ್ಮ ಲೂಪಿ ಬೇಕಾಗಿ ಇದೆಲ್ಲ ಮಾಡಿದ್ದಾರೆ ಅಂತ. ಇದನ್ನೆಲ್ಲ ನೋಡಿದ ನಮ್ಮ ಕೋಬಿ ಮೇಲೆ ಎದ್ದು ಹೇಳ್ತಾನೆ ನಮ್ಮ ನ್ಯಾವಿ ಆಫೀಸರ್ ಹತ್ರ, ನಾನು ನ್ಯಾವಿಯಲ್ಲಿ ಸೇರ್ಬೇಕು ಅಂದ್ಕೊಂಡಿದ್ದೀನಿ, ನಾನು ಮೆರೈನಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ, ನಾನು ನ್ಯಾವಿಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳ್ತಾನೆ. ಆದರೆ ಅಲ್ಲಿದ್ದ ಸೋಲ್ಜರ್ಸ್ ಅವನನ್ನು ಒಪ್ಪೋದಿಲ್ಲ, ಇವನು ನಮಗೆ ಮೋಸ ಮಾಡ್ಬೋದಾ ಅಂತ ಹೇಳ್ತಾರೆ. ಆದರೂ ಸಹ ಆ ನ್ಯಾವಿ ಆಫೀಸರ್, ಸರಿ ಆಯಿತು, ನಾನು ನಿನ್ನನ್ನು ನಮ್ಮ ನ್ಯಾವಿಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ತುಂಬ ಸಂತೋಷಗೊಳ್ತಾನೆ ನಮ್ಮ ಕೋಬಿ. ಈಗ ನಮ್ಮ ಲೂಪಿ ಮತ್ತೆ ಝೋರೋ ಅವರ ಸಣ್ಣ ಬೋಟಲ್ಲಿ ಅಲ್ಲಿಂದ ಹೋಗೋದಕ್ಕೆ ರೆಡಿ ಆಗಿರ್ತಾರೆ. ಅಲ್ಲಿಗೆ ಬಂದ ನಮ್ಮ ಕೋಬಿ ಹೇಳ್ತಾನೆ, ನೀವೆಲ್ಲ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಲೂಪಿ ಅಯ್ಯ ಅಂತ. ಆಗ ನಮ್ಮ ಝೋರೋ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಒಬ್ಬ ನ್ಯಾವಿ ಆಫೀಸರ್ ಇದುವರೆಗೂ ಯಾವುದೇ ಪೈರೇಟ್ಗೂ ಥ್ಯಾಂಕ್ಸ್ ಹೇಳಿರಲಿಲ್ಲ ಅಂತ ಹೇಳ್ತಾನೆ. ಇದನ್ನೆಲ್ಲ ನೋಡಿದ ನಮ್ಮ ಲೂಪಿ ನಗ್ಬಿಟ್ಟು ಎಲ್ಲರಿಗೂ ಬಾ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯ ಆಗುತ್ತೆ ಗೈಸ್. ದಯವಿಟ್ಟು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.